ನಮಸ್ಕಾರ, ನಾನು ಭಾನು ಶ್ರೀನಿವಾಸ್. ಇವತ್ತು ದರ್ಶನ್ ಅಭಿಮಾನಿಗಳಿಗೆ ಒಂಥರ ಕಹಿ ಸುದ್ದಿ ಅಂತಾನೆ ಹೇಳ್ಬೋದು. ಡಿವೋರ್ಸ್ ಸುಪ್ರೀಂ ಕೋರ್ಟ್ ಮೆಟ್ಲೇರಿದಾಗ ಎಲ್ರಿಗೂ ಒಂದು ಆಸೆ ಇತ್ತು, ಇವತ್ತೇನಾದ್ರೂ ಮಾಡಿ ಜೈಲಿಂದ ಹೊರಗಡೆ ಬರ್ತಾರೆ ಅಂತ. ಆದ್ರೆ ಈಗ ಸಿಕ್ಕಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ದೊಡ್ಡ ಶಾಕ್ ಕೊಟ್ಟಿದೆ. ಅಷ್ಟಕ್ಕೋಲ್ ಆಗಿದ್ದಾದ್ರೂ ಏನು, ಸುಪ್ರೀಂ ಕೋರ್ಟ್ ಹಾಕಿರೋ ಆ ಕಂಡೀಷನ್ ಆದ್ರೂ ಏನು ನೋಡಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಅವರಿಗೆ ಜೈಲಿಗೆ ಹೋಗಿ ಈಗಾಗಲೇ 8 ತಿಂಗಳು ಕಳೆದು ಹೋಗಿದೆ. ಕೋರ್ಟ್ ನಲ್ಲಿ ಜಸ್ಟಿಸ್ ಸಿಗ್ತಾ ಇಲ್ಲ, ಕೇಸ್ ತುಂಬಾ ಲೇಟ್ ಆಗ್ತಿದೆ ಅಂತ ದರ್ಶನ್ ಅವರು ಸುಪ್ರೀಂ ಕೋರ್ಟ್ ಬಾಗ್ಲನ್ನ ತಟ್ಟಿದ್ರು. ಅದೇ ನ್ಯಾಯಮೂರ್ತಿಗಳು ವಿಚಾರಣೆ ಮಾಡಿ ದರ್ಶನ್ ಅವರಿಗೆ ಬೇಲ್ ಕೊಡೋಕೆ ಒಪ್ಲಿಲ್ಲ. ಇಲ್ಲಿರೋ ಅಸಲಿ ವಿಷಯ ಅಂದ್ರೆ, ಸುಪ್ರೀಂ ಕೋರ್ಟ್ ಒಂದು ಟೈಮ್ ಫಿಕ್ಸ್ ಮಾಡಿದೆ, ನಾವು 1 ವರ್ಷ ಟೈಮ್ ಕೊಡ್ತೀವಿ, ಆ 1 ವರ್ಷದ ಒಳಗೆ ಈ ಕೇಸ್ ವಿಚಾರಣೆ ಪೂರ್ತಿ ಮುಗಿಬೇಕು. ಒಂದು ವೇಳೆ ಕೇಸ್ ಮುಗಿಲಿಲ್ಲ ಅಂದ್ರೆ ಮಾತ್ರ ನಾವು ಜಾಮೀನು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದೆ. ಅಂದ್ರೆ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ದರ್ಶನ್ ಅವರು ಇನ್ನು 1 ವರ್ಷ ಜೈಲಲ್ಲೇ ಇರಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಅಷ್ಟೇ ಅಲ್ಲ, ಸಾಕ್ಷಿಗಳನ್ನ ಪದೇ ಪದೇ ವಿಚಾರಣೆ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಸಹ ಕೋರ್ಟ್ ಖಡಕ್ ಆಗಿನೇ ಹೇಳಿದೆ. ದರ್ಶನ್ ಅವರು ಸಲ್ಲಿಕೆ ಮಾಡಿದ್ದ ಈ ಜಾಮೀನು ಅರ್ಜಿಯನ್ನ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿರೋದ್ರಿಂದ ಅಭಿಮಾನಿಗಳಿಗೆ ಮಾತ್ರ ತುಂಬಾನೇ ನಿರಾಸೆ ಆಗಿದೆ. ಸೊ ಸದ್ಯಕ್ಕಂತೂ ದರ್ಶನ್ ಅವರು ಹೊರಗಡೆ ಬರೋದು ಡೌಟ್ ಅಂತಿದ್ದಾರೆ. ಈ 1 ವರ್ಷದ ಒಳಗಡೆ ಕೇಸ್ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ.